ಸೌರಮಂಡಲ ಅಥವಾ ಯೂನಿವರ್ಸ್ ಅಂತ ಏನ್ ಕರಿತೀವಲ್ವಾ, ಇದು ಒಂದ್ ರೀತಿ ರೋಚಕ ಅಥವಾ ಒಂದ್ ರೀತಿ ಕೌತುಕ ಮೂಡಿಸುವಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈ ಸೌರಮಂಡಲ ಅಥವಾ ಬಾಹ್ಯಾಕಾಶ ಅಥವಾ ನಭದಲ್ಲಿ ಆಗುವಂತಹ ಒಂದು ವಿದ್ಯಮಾನಗಳು ಏನಿದೆ, ಇದು ಎಲ್ಲರಲ್ಲೂ ಕೂಡ ಒಂದ್ ರೀತಿ ವಿಸ್ಮಯ ಮೂಡಿಸುತ್ತೆ, ಒಂದ್ ರೀತಿ ಅಚ್ಚರಿ ಮೂಡಿಸುತ್ತೆ. ಹೌದು, ನಿಜವಾಗ್ಲೂ ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಸ್ ಆಗುತ್ತಾ, ಇದು ಹೇಗ್ ಸಾಧ್ಯ? ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಿಂದನೂ ಕೂಡ. ಯಾಕಂದ್ರೆ ಈಗ ಒಂದು ಮಕ್ಕಳು ಹೋಗ್ಬಿಟ್ಟು ಅಮ್ಮನ ಹತ್ರ ಈ ಚಂದ್ರ ಯಾಕೆ ಪದೇ ಪದೇ ಈ ರೀತಿ ಕಾಣಿಸ್ತಾನೆ, ಆ ರೀತಿ ಕಾಣಿಸ್ತಾನೆ, ಆಕಾಶದಲ್ಲಿ ಯಾಕೆ ಮೋಡಗಳು ಈ ರೀತಿ ಕಾಣುತ್ತೆ ಅಂದ್ರೆ, ಆ ಸೌರಮಂಡಲ ಇರ್ಬೋದು ಅಥವಾ ಬಾಹ್ಯಾಕಾಶ ಏನಂತ ಕರಿತೀವಿ, ಇದು ತುಂಬಾ ಒಂದು ರೀತಿ ಮುಂಚೆಯಿಂದನೂ ಕೂಡ ನಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿ ಸಾಕಷ್ಟು ನಮ್ಮನ್ನ ಒಂದು ಕ್ಯೂರಿಯಾಸಿಟಿಗೆ ದೊಡ್ಡಿರುವಂತಹ ಒಂದು ಟಾಪಿಕ್ ಅಂತ ಹೇಳ್ಬೋದು. ಬಟ್ ಈಗ ಒಂದು ವಿಷಯ ಎಲ್ಲರಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಕ್ವಶನ್ ಉದ್ಭವ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ, ಈಗ ಸೌರಮಂಡಲದ ಹೊರಗಡೆಯಿಂದ ಅಂದ್ರೆ ನಮ್ಮ ಒಂದು ಸೌರಮಂಡಲ, ನಮ್ಮ ಒಂದು ಯೂನಿವರ್ಸ್ ಏನಿದೆ, ಈ ಯೂನಿವರ್ಸ್ನ ಹೊರಗಡೆಯಿಂದ ಯಾವುದೋ ಒಂದು ವಸ್ತು ನಮ್ಮ ಭೂಮಿಗೆ ಬಂದು ಅಪ್ಪಳಿಸಲಿದೆ ಅಂತ ಹೇಳಲಾಗ್ತಿದೆ, ನಮ್ಮ ಭೂಮಿಗೆ ಬರಲಿದೆ ಅಂತ ಹೇಳಲಾಗ್ತಿದೆ. ಅದು ಯಾವುದೋ ದಶಕಗಳ ನಂತರ ಅಲ್ಲ, ಅಥವಾ ತುಂಬಾ ದಿನಗಳ ನಂತರ ಅಲ್ಲ. ಅದಕ್ಕೆ ಇರುವಂತಹ ಒಂದು ಡೆಡ್ ಲೈನ್ ಇನ್ನ 52 ದಿನಗಳು ಮಾತ್ರ. ಇನ್ನ 52 ದಿನಗಳಲ್ಲಿ ಆ ಒಂದು ವಸ್ತು ನಮ್ಮ ಭೂಮಿಗೆ ಬಂದು ಅಪ್ಪಳಿಸಲಿದೆ ಅಥವಾ ನಮ್ಮ ಭೂಮಿಯ ಹತ್ತಿರಕ್ಕೆ ಬರಲಿದೆ ಅಂತ ವಿಜ್ಞಾನಿಗಳು ಈಗ ಕಂಡುಕೊಂಡಿರುವಂತಹದ್ದು. ಸೊ ಆ ವಸ್ತು ಯಾವುದು, ಹಾಗಾದ್ರೆ ಎಲ್ಲಿಂದ ಬರ್ತಾ ಇದೆ, ಈ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ. ಜೊತೆಗೆ ಇದಕ್ಕೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳು ಕೂಡ ಹರಿದಾಡ್ತಿದೆ. ಒಂದಷ್ಟು ಜನ ಒಂದು ಅಭಿಪ್ರಾಯ ಹೊರ ಹಾಕ್ತಾರೆ, ಮತ್ತೊಂದಷ್ಟು ಜನ ಇನ್ನೊಂದು ಅಭಿಪ್ರಾಯ ಹೊರ ಹಾಕ್ತಾರೆ. ಸಾಕಷ್ಟು ಜನ ಅವರವರ ಒಂದು ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಒಂದು ಇದಕ್ಕೆ ಒಂದು ವ್ಯಾಖ್ಯಾನಗಳನ್ನ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಈಗ ಒಂದಷ್ಟು ಜನ ಸಂಶೋಧಕರು ಹೇಳ್ತಾ ಇರುವಂತಹದ್ದು, ಇದು ಅನ್ಯ ಜೀವಿಯ ಒಂದು ಗ್ರಹ ಅಥವಾ ಅನ್ಯ ಗ್ರಹ ಏನಿದೆ, ಆ ಅನ್ಯ ಗ್ರಹದ ಒಂದು ಜೀವಿ ಏನಿರುತ್ತೆ ಅದರ ಒಂದು ವಾಹನ ಅಥವಾ ಅದರ ಒಂದು ವೆಹಿಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾಸಾದ ಸಂಶೋಧಕರು ಈ ಒಂದು ಅಂಶವನ್ನ ಕಂಡುಕೊಂಡಿದ್ದಾರೆ. ಅಂದ್ರೆ ಅನ್ಯ ಗ್ರಹದ ಅಥವಾ ಸೌರಮಂಡಲದ ಆಚೆಗಿಂದ ಒಂದು ವಸ್ತು ನಮ್ಮ ಭೂಮಿಯ ಸನಿಹಕ್ಕೆ ಬರ್ತಿದೆ ಅನ್ನುವಂಥ ಒಂದು ಅಂಶವನ್ನ ಈಗ ಕಂಡುಕೊಂಡಿದ್ದಾರೆ. ಬಟ್ ಏನು ಹಾಗಾದ್ರೆ ಅದು ಅನ್ನುವಂಥದಕ್ಕೆ ಸಾಕಷ್ಟು ಜನ ಸಾಕಷ್ಟು ವ್ಯಾಖ್ಯಾನಗಳನ್ನ ಕೊಡ್ತಿದ್ದಾರೆ. ಸೊ ಒಂದು ವರ್ಗದ ವಿಜ್ಞಾನಿಗಳು ಹೇಳ್ತಾ ಇರುವಂತಹದ್ದು, ಇದು ಅನ್ಯ ಗ್ರಹದ ಜೀವಿ, ಅನ್ಯ ಗ್ರಹದ ಏನು ಅಂದ್ರೆ ಸೌರಮಂಡಲದ ಹೊರಗಡೆ ಬೇರೆ ಗ್ರಹದ ಅಥವಾ ಸಿಂಪಲ್ ಆಗಿ ಹೇಳುವುದಾದ್ರೆ ಏಲಿಯನ್ ಅಂತ ಕರಿಬಹುದು. ಸೊ ಈ ಏಲಿಯನ್ ಅಥವಾ ಅನ್ಯ ಗ್ರಹದ ಜೀವಿಯ ಒಂದು ವಾಹನ ಏನಿರುತ್ತೆ, ಆ ವಾಹನ ನಮ್ಮ ಭೂಮಿಗೆ ಬಂದು ಅಪ್ಪಳಿಸಲಿದೆ ಅಥವಾ ನಮ್ಮ ಭೂಮಿಗೆ ಬರುತ್ತೆ. ನಮ್ಮ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಬರ್ತಿದೆ. ಹೇಗೆ ಈಗ ನಮ್ಮ ಒಂದು ಭೂಮಿಯಿಂದ ಏನು ಮಂಗಳ ಇರಬಹುದು, ಚಂದ್ರಗ್ರಹಕ್ಕೆ ಹೇಗೆ ಹೋಗುವಂತ ಒಂದು ಮಿಷನ್ ಅನ್ನ ಮಾಡ್ಕೊಂಡು ಹೋಗುವಂತಹದ್ದು ಅಂದ್ರೆ ಬಾಹ್ಯಾಕಾಶ ಪ್ರಯಾಣವನ್ನ ಬೆಳೆಸ್ತಾರೆ, ಅದೇ ರೀತಿ ಅವರು ಕೂಡ ನಮ್ಮ ಭೂಮಿಗೆ ಅಧ್ಯಯನಕ್ಕೆ ಬರ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಅಥವಾ ಒಂದು ವರ್ಗದ ವಿಜ್ಞಾನಿಗಳು ಈ ರೀತಿಯಾದಂತಹ ಒಂದು ನಿಲುವನ್ನ ತಾಳ್ತಾ ಇರುವಂತಹದ್ದು. ಸೊ ಮತ್ತೊಂದು ವರ್ಗದ ವಿಜ್ಞಾನಿಗಳು ಏನ್ ಹೇಳ್ತಾ ಇರೋದು, 2017ರಲ್ಲಿ ಹೇಗೆ ಓಮುನುವಾ ಅನ್ನುವಂತಹ ಒಂದು ಧೂಮಕೇತು ನಮ್ಮ ಒಂದು ಭೂಮಿಗೆ ಅಪ್ಪಳಿಸಿತು ಅಥವಾ ಏನೋ ಒಂದು ವಸ್ತು ನಮ್ಮ ಭೂಮಿಗೆ ಅಪ್ಪಳಿಸಿತು. ಅದಕ್ಕೆ ಆವಾಗಲೂ ಕೂಡ ಈ 2017ರಲ್ಲಿ ಒಂದು ಓಮುನುವಾ ಅನ್ನುವಂತಹ ಒಂದು ಧೂಮಕೇತು ಅಥವಾ ಯಾವುದೋ ಒಂದು ಅನ್ಯ ಗ್ರಹದ ವಸ್ತು ನಮ್ಮ ಒಂದು ಸೌರ ಮಂಡಲವನ್ನ ಪ್ರವೇಶ ಮಾಡಿದಾಗ ಅಥವಾ ನಮ್ಮ ಭೂಮಿಗೆ ಭೂಮಿಗೆ ಸನಿಹ ಬರ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಆಗ ಅದಕ್ಕೆ ಹೆಸರಿಟ್ಟಿದ್ದು ಓಮುನುವಾ ಅಂತ. ಸೊ ಅದಕ್ಕೂ ಕೂಡ ಸಾಕಷ್ಟು ವದಂತಿಗಳಿತ್ತು, ಇದು ಬಂದ್ರೆ ಹಂಗಾಗತ್ತೆ, ಹಿಂಗಾಗತ್ತೆ, ಭೂಮಿಯಲ್ಲಿ ತುಂಬಾ ಹಾನಿ ಆಗತ್ತೆ, ಅದಾಗತ್ತೆ, ಏಲಿಯನ್ ಬರ್ತಾ ಇದ್ದಾರೆ, ಈ ಒಂದು ಮಾತುಗಳು ಆಗ್ಲೂ ಕೂಡ ಹರಿದಾಡಿತ್ತು. ಸೊ ದ ಸೇಮ್ ಸಿಚುವೇಶನ್ ಇವಾಗ್ಲೂ ಕೂಡ ಇದೆ. ಸೊ ಈಗಲೂ ಕೂಡ ಜನ ಹೇಳ್ತಾ ಇರುವಂತಹದ್ದು ಬೇರೆ ಅನ್ಯ ಗ್ರಹದ ಒಂದು ಜೀವಿ ಬರ್ತಾ ಇದೆ, ಸೊ ಅದು ನಮ್ಮ ಒಂದು ಭೂಮಿಯನ್ನ ರಿಸರ್ಚ್ ಮಾಡ್ಲಿಕ್ಕೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದ್ ರೀತಿ ಹೆಂಗೆ ಅಂತಂದ್ರೆ ತಲೆಬುಡ ಇಲ್ಲದೆ ಇರೋ ರೀತಿ ಮಾತಾಡ್ತಾರೆ ಅಂತಾರಲ್ಲ, ಆ ರೀತಿಯಾಗಿ ಅದು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಫಿಲ್ಮಿ ಸ್ಟೈಲಲ್ಲಿ. ಅಂದ್ರೆ ಏಲಿಯನ್ ಸಿನಿಮಾಗಳಿರುತ್ತಲ್ಲ, ಆ ರೀತಿಯಾಗಿ ನಮ್ಮ ಒಂದು ಭೂಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಯುದ್ಧ ಮಾಡಿ ನಮ್ಮ ಒಂದು ಭೂಮಿಯನ್ನ ಕಬ್ಜಾ ಮಾಡ್ಕೊಳಕ್ ಬರ್ತಿದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಸಿಲ್ಲಿ ಅನಿಸುವಂತಹ ಒಂದಷ್ಟು ಪೋಸ್ಟ್ಗಳನ್ನ ಕೂಡ ಈಗ ಹರಿಬಿಡ್ತಾ ಇರುವಂತಹದ್ದು. ಬಟ್ ಈ ಒಂದು ವಿದ್ಯಮಾನ ಏನಿದೆ, ಇದನ್ನ ಇನ್ನೊಂದಷ್ಟು ವರ್ಗದ ವಿಜ್ಞಾನಿಗಳು ಏನ್ ಕರೀತಾ ಇರೋದು, ಇದು ನಭದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ವಿದ್ಯಮಾನ. ಅಂದ್ರೆ ಇದನ್ನ ಅಷ್ಟು ಎಕ್ಸಾಗ್ರೇಟ್ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇದು ಆಗಾಗ ನಡೆಯುವಂತಹ ಒಂದು ಸಾಮಾನ್ಯ ಒಂದು ನಾರ್ಮಲ್ ಪ್ರಕ್ರಿಯೆ
ಅಂತ ಹೇಳ್ತಾ ಇರುವಂತಹದ್ದು. ಇದು ಯಾವುದೋ ಏಲಿಯನ್ ಬರೋದಲ್ವಾ ಅಥವಾ ಕ್ಷುದ್ರ ಗ್ರಹ ಬರೋದಲ್ಲ, ಇಲ್ಲ ಧೂಮಕೇತು ಬರೋದಲ್ಲ, ಇದು ಏನೋ ಒಂದು ಸಾಮಾನ್ಯವಾಗಿ ನಡೆಯುವಂತಹ ಒಂದು ವಿದ್ಯಮಾನ ಅಂತ ಕೂಡ ಒಂದಷ್ಟು ಜನ ಅಭಿಪ್ರಾಯ ಪಡ್ತಿದ್ದಾರೆ. ಇದರಿಂದ ನಮ್ಮ ಭೂಮಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಹಾನಿ ಆಗಲ್ಲ ಅನ್ನುವಂತಹದ್ದು ಕೂಡ ತುಂಬಾ ಜನ ಹೇಳ್ತಾ ಇರುವಂತಹದ್ದು. ಸೊ ಇದು ಎಲ್ಲಿಂದ ಬರ್ತಿದೆ? ಸೊ ನಮ್ಮ ಒಂದು ಸೌರಮಂಡಲದ ಆಚೆಯಿಂದ ಬರ್ತಾ ಇರುವಂತಹ ಈ ಒಂದು ವಸ್ತು, ಇದನ್ನ ಸದ್ಯಕ್ಕೆ ಅಟ್ಲಾಸ್ ಅಂತ ಕರೀತಾ ಇದ್ದಾರೆ ನಮ್ಮ ವಿಜ್ಞಾನಿಗಳು. ಇದರಿಂದ ಅಟ್ಲಾಸ್ ಅಂತ ಕರೆದಿದ್ದು. ಸೊ ಈ ಅಟ್ಲಾಸ್ ಏನಾಗುತ್ತೆ, ಸೌರಮಂಡಲದ ಹೊರಗಡೆಯಿಂದ ಬರ್ತಾ ಇರುವಂತಹದ್ದು. ಮೊದಲನೇದಾಗಿ ಇದು ಮಂಗಳ ಗ್ರಹದ ಅಥವಾ ಮಂಗಳ ಗ್ರಹದ ಒಂದು ಕಕ್ಷೆ ಏನಿದೆ ಅದಕ್ಕೆ ತೀರಾ ಸನಿಹದಲ್ಲಿ ಹೋಗುತ್ತೆ. ಅದಾದ ನಂತರದಲ್ಲಿ ಇದು ಭೂಮಿಯ ಸನಿಹಕ್ಕೆ ಬರುತ್ತೆ, ಸೂರ್ಯನನ್ನ ದಾಟಿ ಅಂತ ಹೇಳಲಾಗ್ತಿದೆ. ಈ ವಸ್ತುಗೆ ಸೂರ್ಯನ ಒಂದು ಗುರುತ್ವಾಕರ್ಷಣೆಯಿಂದ ಯಾವುದೇ ಒಂದು ಪ್ರಭಾವ ಈ ವಸ್ತುಗೆ ಬೀಳ್ತಾ ಇಲ್ಲ. ಹೀಗಾಗಿ ಇದು ಅನ್ಯ ಗ್ರಹದ ಒಂದು ಹೈಲಿ ಟೆಕ್ನಾಲಜಿಯನ್ನ ಬಳಸಿರುವಂತಹ ಒಂದು ವಸ್ತು ಅನ್ನುವಂತಹ ಒಂದು ಅಸಂಪ್ಷನ್ಸ್ ಕೂಡ ಈಗ ಹುಟ್ಕೊಂಡಿರುವಂತಹದ್ದು. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಕೂಡ ನಾವು ಮುಂದೆ ಅದು ಬಂದಂತಹ ಸಂದರ್ಭದಲ್ಲಿ, ವಿಜ್ಞಾನಿಗಳದನ್ನ ನೋಡಿದಂತಹ ಸಂದರ್ಭದಲ್ಲಿನೇ ಅದಕ್ಕೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಈಗ ನಾಸಾ ಇರಬಹುದು ಅಥವಾ ಬೇರೆ ಬೇರೆ ಸರ್ಕಾರಗಳು, ಎಲ್ಲ ಒಂದು ವಿವಿಧ ದೇಶಗಳ ಸರ್ಕಾರಗಳು ಕೂಡ ಈಗ ನಭದಲ್ಲಿ ನಡೀತಾ ಇರುವಂತಹ ಒಂದು ವಿದ್ಯಮಾನಗಳಂದ್ರೆ ಆಕಾಶದತ್ತ ನಿರಂತರವಾಗಿ ತಮ್ಮ ಒಂದು ಗಮನವನ್ನ ಹರಿಸಿದ್ದಾರೆ. ಅಲ್ಲಿ ಏನ್ ಪ್ರಕ್ರಿಯೆ ಆಗ್ತಿದೆ ಅನ್ನೋದ್ರ ಮೇಲೆ ಗಮನವನ್ನ ಇಟ್ಟಿರುವಂತಹದ್ದು, ಈ ಒಂದು ಚಟುವಟಿಕೆಗಳು, ಈ ಒಂದು ವಿದ್ಯಮಾನಗಳ ಮೇಲೆ ಗಮನವನ್ನ ಹರಿಸಿರುವಂತಹದ್ದು, ನಿಗಾವನ್ನ ಇರಿಸಿರುವಂತಹದ್ದು. ಸೊ ಇದು ಎಲ್ಲ ಒಂದು ರೀತಿಯಲ್ಲಿ ಭೂಮಿಗೆ ಇದು ಹಾನಿ ಆಗುತ್ತಾ ಹಾಗಾದ್ರೆ, ಅಥವಾ ಭೂಮಿಗೆ ಏನೋ ಒಂದು ದೊಡ್ಡ ಕಂಟಕ ಎದುರಾಗುತ್ತೆ? ಯಾಕಂದ್ರೆ ಈ 2025 ನವೆಂಬರ್ ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತಾ, ಅಥವಾ ಮುಂಚೆಯಿಂದಲೂ ಏಲಿಯನ್ಸ್ ಇದಾವಾ ಇಲ್ವಾ ಅನ್ನುವಂಥ ಒಂದು ಸವಾಲ್ ಏನಿದೆ, ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಸಿಗುವಂತಹ ಒಂದೇನಾದ್ರೂ ಟೈಮ್ ಹತ್ರ ಬಂತ? ಈ ಒಂದು ಸವಾಲುಗಳು ಸಹಜವಾಗಿ ನಮ್ಮ ಮನುಷ್ಯರ ಮೇಲೆ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಬಟ್ ಅದು ಆಕ್ಚುಲ್ ಆಗಿ ಈ ಪ್ರಾಸೆಸ್ ಏನು, ಬರ್ತಾ ಇರುವಂತಹದ್ದು ಏನು, ಅದು ಬರುವಂತಹ ಸಂದರ್ಭದಲ್ಲೇ ನಮಗೆ ಗೊತ್ತಾಗಬೇಕು. ಯಾಕಂದ್ರೆ ಆ ಒಂದು ವಸ್ತು ಅಥವಾ ಒಂದು ಧೂಮಕೇತುನೋ ಅಥವಾ ಒಂದು ಏನೋ ಒಂದು ಜೀವಿ, ಓವರ್ ಆಲ್ ಆಗಿ ನಾವು ಅದನ್ನ ಅಟ್ಲಾಸ್ ಅಂತ ಕರೆಯೋಣ. ಸೊ ಒಂದು ಅಟ್ಲಾಸ್ 1 ನಿಮಿಷಕ್ಕೆ 1,37,000 ಮೈಲನ್ನ ಇದು ವೇಗವಾಗಿ ಬರ್ತಾ ಇರುವಂತಹದ್ದು. ಸೊ ಈ ರೀತಿಯಾಗಿ ಅಂದ್ರೆ 1 ಸೆಕೆಂಡ್ಗೆ 60ರಿಂದ 70 ಕಿಲೋಮೀಟರ್ ವೇಗವಾಗಿ ದಾಟ್ಕೊಂಡು ಬರ್ತಾ ಇದೆಯಂತೆ ಈ ಒಂದು ವಸ್ತು. ಹೀಗಾಗಿ ಸಹಜವಾಗಿ ಒಂದಷ್ಟು ಆತಂಕಗಳು ಕೂಡ ಇದ್ದೇ ಇರುತ್ತೆ. ಈ ಒಂದು ಅನ್ಯ ಗ್ರಹದ ಈ ಒಂದು ವಸ್ತುನೋ ಅಥವಾ ಏನೋ ಒಂದು ಜೀವಿಯ ಒಂದು ವಾಹನನೋ ಏನೋ ಒಂದು ಇದು ಅಪ್ಪಳಿಸಿದಾಗ ಸಹಜವಾಗಿ ನಮ್ಗೆ ಏನಾದರೂ ತೊಂದರೆ ಆಗ್ಬೋದಾ, ಅಥವಾ ಇದೇನಾದರೂ ನಿಜವಾಗ್ಲೂ ಏಲಿಯನ್ ಇರ್ಬೋದಾ, UFO ಇರ್ಬೋದಾ, ಹೀಗೆ ಅದಕ್ಕೆ ಸಾಕಷ್ಟು ಒಂದು ಕುತೂಹಲ ಇದ್ದೇ ಇರುತ್ತೆ. ಯಾಕಂತಂದ್ರೆ ಬಾಹ್ಯಾಕಾಶನೇ ಹಾಗೆ, ಆ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಆ ಕಾನ್ಸೆಪ್ಟೇ ಹಾಗೆ. ಅಲ್ಲಿ ಏನೇ ಒಂದು ಬದಲಾವಣೆಗಳಾದರೂ ಕೂಡ ನಮ್ಮನ್ನ ಒಂದು ಕೌತುಕತೆಗೆ ಈಡು ಮಾಡುತ್ತೆ. ಈಗ ಒಂದು ಕೌತುಕತೆಯೇ ಸಾಕಷ್ಟು ಸವಾಲುಗಳನ್ನ ಕೂಡ ಹುಟ್ಟು ಹಾಕುತ್ತೆ. ಈಗ ಸೇಮ್ ಎಕ್ಸಾಕ್ಟ್ ಇದು ಕೂಡ ಮಾಡಿರುವಂತಹದ್ದು. ಬಟ್ ಎಕ್ಸಾಕ್ಟ್ಲಿ ಏನ್ ಬರ್ತಿದೆ ಅನ್ನುವಂಥದ್ದು ನೋಡೋಕೆ ಇನ್ನು 52 ದಿನಗಳ ಟೈಮ್ ಇದೆ. ಸೊ 52 ದಿನಗಳಾದ್ಮೇಲೆ ಏನ್ ಎಕ್ಸಾಕ್ಟ್ ಆಗಿ ಬರ್ತಿದೆ ಅನ್ನೋಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.